ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಪಠ್ಯಪುಸ್ತಕದಿಂದ ಚಾಪ್ಟರ್ 4 ಅಧ್ಯಾಯ 4 ಚತುರ್ಭುಜಗಳು ಇದರ ಒಂದು ಕಂಟಿನ್ಯೂ ಪಾರ್ಟ್ ನೋಡೋಣ. ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಮಕ್ಕಳ. ಸೊ ಆಲ್ರೆಡಿ ನಾನು ನಿರ್ಧಾರಕ 6 ನಾವು ಕಂಪ್ಲೀಟ್ ಮಾಡಿದ್ದೀವಿ. ಏನಪ್ಪ ನಿರ್ಧಾರಕ 6 ಏನು ಹೇಳತ್ತಪ್ಪ ಅಂತಂದರೆ ನಾವು ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇದರೊಳಗಡೆ ಏನಪ್ಪ ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಜೋಡಿಗಳ ಮೊತ್ತ 180 ಡಿಗ್ರಿ ಮತ್ತು ಅಭಿಮುಖ ಕೋನಗಳ ಜೋಡಿಗಳು ಸಮವಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಸ್ವಲ್ಪ ರಿಮೈಂಡ್ ಮಾಡ್ತೀನಿ. ಇದು 30 ಡಿಗ್ರಿ ಅಂತ ಅಂದರೆ ಇದು ಯಾವುದು ಪಾರ್ಶ್ವ ಕೋನಗಳು ಡಿ ಆಗುತ್ತೆ, ಕೋನ ಎ ಮತ್ತು ಡಿ ಆಗುತ್ತೆ. ಇವೆರಡರ ಮೊತ್ತ 180 ಡಿಗ್ರಿ ಆಗುತ್ತೆ ಅಲ್ವಾ. ಇದು 30 ಆದರೆ ಇದು 150 ಆಗುತ್ತೆ. ಇದನ್ನೆರಡು ಸೇರಿಸಿದ್ರೆ ಮತ್ತು ಇವೆರಡು ಸಹ ಪಾರ್ಶ್ವ ಕೋನಗಳಾಗುತ್ತೆ. ಇದು ಸಹ ಮೊತ್ತ 180, ಇವೆರಡು ಸಹ 180, ಇದೆರಡು ಸಹ 100. ಆ ಪ್ರಾಪರ್ಟಿ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂತಂದರೆ ಅಭಿಮುಖ ಕೋನಗಳ ಜೋಡಿಗಳು ಸಮ ಆಗಿರುತ್ತೆ. ಕೋನ ಎಗೆ ಅಭಿಮುಖ ಕೋನ ಯಾವುದು? ಕೋನ ಸಿ. ಕೋನ ಬಿಗೆ ಕೋನ ಡಿ. ಇವೆರಡು ಸಹ ಈಕ್ವಲ್ ಆಗಿರುತ್ತೆ, ಇವೆರಡು ಸಹ ಈಕ್ವಲ್ ಆಗಿರುತ್ತೆ. ಇದಕ್ಕೆ ಮುಂದುವರೆದಂತೆ ನಾವು ನೆಕ್ಸ್ಟ್ ನೋಡೋಣ ನಿರ್ಧಾರಕ 7 ಸಮಾಂತರ ಚತುರ್ಭುಜದ ಬಾಹುಗಳ ಬಗ್ಗೆ. ಈಗ ಕೋನಗಳ ಬಗ್ಗೆ ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಕ್ಲಾರಿಫೈ ಆಯಿತು. ಈಗ ನಾವು ಸಮಾಂತರ ಚತುರ್ಭುಜದ ಬಾಹುಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಾಂತರ ಚತುರ್ಭುಜವನ್ನು ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ನೋಡಿದಾಗ ನಮಗೆ ಈ ಬಾಹು ಜೊತೆಗೆ ಸಮವಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸುತ್ತಲ್ವಾ. ಇದನ್ನು ತೋರಿಸ್ಬೇಕು ಅಂತಂದರೆ ನಾವು ಫಸ್ಟು ಏನು ಪ್ರೂವ್ ಮಾಡಬೇಕು ಗೊತ್ತು ನಮಗೆ, ಏನು ಸರ್ವಸಮತೆಯನ್ನು ಪ್ರೂವ್ ಮಾಡಬೇಕು, ಹೌದಲ್ವಾ. ಸೊ ಸರ್ವಸಮತೆಯನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ 2 ಟ್ರಯಾಂಗಲ್ಸ್ಗಳನ್ನು 2 ತ್ರಿಭುಜಗಳನ್ನು ನಾವು ಪರಿಗಣನೆಗೆ ತೊಗೊಬೇಕು. ಸೊ ಬನ್ನಿ ನೋಡೋಣ ಸೊ ಯಾವ ರೀತಿಯಾಗಿ ಅಂತ ಹೇಳಿ. ಓಕೆ ಬನ್ನಿ. ಇಲ್ಲೊಂದು ನಾನು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದೇನೆ. ಇದರೊಳಗಡೆ ಅವರು ಏನನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಫಸ್ಟು ಒಂದೊಂದನ್ನೇ ನಾವು ಪ್ರೂವ್ ಮಾಡಬೇಕಾಗತ್ತೆ ಸರ್ವಸಮತೆಗೆ. ಸೊ ಸರ್ವಸಮತೆಗೆ ಪ್ರೂವ್ ಮಾಡಬೇಕು ಅಂತ ಅಂದರೆ ಫಸ್ಟು ನಾನು ಯಾವ ತ್ರಿಭುಜ ತೊಗೊಳ್ತೀನಿ? ಎ ಬಿ ಡಿ ತೊಗೊಳ್ತೀನಿ. ಓಕೆ, ತ್ರಿಭುಜ ಎ ಬಿ ಡಿಯಲ್ಲಿ ಎ ಬಿ ಡಿ ಮತ್ತು ಇನ್ನೊಂದಿದೆ ಎ ಬಿ ಡಿ ಎಲ್ಲಿ ಬೇಡ, ಎ ಬಿ ಡಿ ಮತ್ತು ಇನ್ನೊಂದು ತ್ರಿಭುಜ ಇದೆ. ಅದನ್ನು ನಾನು ಆಮೇಲೆ ಹೇಳ್ತೀನಿ. ನಿಮ್ಮ ಬಾಯಿಂದನೇ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಮ ಬಾಯಲ್ಲೇ ಬರಬೇಕದು ಯಾವ ತ್ರಿಭುಜ ಅಂತ ಹೇಳ್ಬಿಟ್ಟು ಮಾಡೋಣಂತೆ. ಫಸ್ಟ್ ತ್ರಿಭುಜ ಎ ಬಿ ಡಿಯನ್ನು ನೋಡೋಣ. ತ್ರಿಭುಜ ಎ ಬಿ ಡಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಏನಪ್ಪ ಅಂತಂದರೆ ತ್ರಿಭುಜ ಎ ಕೋನ ಎ ಜೊತೆಗೆ ಕೋನ ಸಿ. ಓಕೆ ಫೈನ್. ಕೋನ ಎ ಜೊತೆಗೆ ಕೋನ ಸಿ ಈಕ್ವಲ್ ಆಗುತ್ತೆ. ಯಾಕೆ ಅಂತಂದರೆ ಹಿಂದಿನ ವಿಡಿಯೋದಲ್ಲಷ್ಟೇ ನಾವು ಪ್ರೂವ್ ಮಾಡಿದ್ದೇವೆ ಏನಪ್ಪ ಅಂತಂದರೆ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಬರಿಬೇಕಾಗತ್ತೆ ನಾವು. ರೀಸನ್ನು ಬರೆದ್ರೆ ನಮಗೆ ಏನಕ್ಕೆ ನೀವಿದು ಎ ಮತ್ತು ಸಿ ಈಕ್ವಲ್ ಅಂತ ಹೇಳಿಬಿಟ್ಟು ಅಂತ ಹೇಳ್ತೀರಾ ಅನ್ನೋದನ್ನು ಗೊತ್ತಾಗುತ್ತೆ. ಅಭಿಮುಖ ಕೋನಗಳು ಸಮ. ಓಕೆ, ಆಲ್ರೆಡಿ ಇದು ಪ್ರೂವ್ ಆಗಿದೆ ಹಿಂದಿನ ಒಂದು ವಿಡಿಯೋದಲ್ಲಿ ನಿರ್ಧಾರಕ 6ರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ. ಇಲ್ಲಿ ಎರಡೂ ತ್ರಿಭುಜಗಳಿಗೆ ಇಲ್ಲೊಂದು ತ್ರಿಭುಜ, ಈ ತ್ರಿಭುಜದಲ್ಲಿ ಎರಡೂ ತ್ರಿಭುಜಗಳಿಗೆ ಇದು ಒಂದು ಕಾಮನ್ ಆಗಿರುವಂತಹ ಬಾಹು ಆಗಿದೆ ಅಲ್ವಾ. ಸೊ ಹಾಗಾಗಿಬಿಟ್ಟು ನಾವೇನು ಬರೆಯೋಣ? ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಸಾಮಾನ್ಯ ಬಾಹು. ಓಕೆ, ಸಾಮಾನ್ಯ ಬಾಹು ಕಾಮನ್ ಆಗಿರುವಂತಹ ಬಾಹು. ಎರಡೂ ತ್ರಿಭುಜಗಳಿಗೂ ಇದು ಕಾಮನ್ ಆಗಿರುವಂಥ ಬಾಹು. ಓಕೆ, ನಾವು ಸರ್ವಸಮತೆಯನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಇಲ್ಲ ಆ್ಯಂಗಲ್ಸ್ಗಳನ್ನು ಪರಿಗಣನೆ ತೊಗೊಬೇಕು, ಇಲ್ಲ ನಾವು ಏನು ಈ ಒಂದು ಬಾಹುಗಳನ್ನಾದರೂ ಪರಿಗಣನೆ ತೊಗೊಂಡು ಯಾವುದಾದ್ರೂ ಒಂದು 3 ಐಟಮ್ ಸಿಕ್ಬಿಡ್ತು ಅಂತಂದರೆ ನಾವು ಇಲ್ಲಿ ನಿಬಂಧನೆಗಳನ್ನು ನಾವು ಪ್ರೂವ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ನೆಕ್ಸ್ಟ್ 3ನೇದೇನಿದೆ ಅಂತ ಹೇಳಿ. ಸೊ ಇಲ್ಲಿ ನೀವೊಂದು ಆ್ಯಂಗಲ್ ನೋಡ್ತಾ ಇದ್ದೀರಾ. ಇಲ್ಲೊಂದು ಇದಕ್ಕೆ ಆ್ಯಂಗಲ್ ಅಂತ 1 ಅಂತ ಹೇಳಿಕೊಡೋಣ. ಇದಕ್ಕೆ ನಾವು ಆ್ಯಂಗಲ್ 2 ಅಂತ ಕೊಡ್ತೀವಿ. ಸೊ ಇಲ್ಲಿ ನಾನೇನು ಹೇಳ್ತೀನಪ್ಪ ಅಂತ ಅಂದರೆ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2. ಯಾಕೆ ಅಂತ ಅಂದರೆ ಮಕ್ಕಳ ಇಲ್ಲಿ ನೋಡಿ, ಸೈಡಿಗೆ ಬಿಡಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಈ ರೀತಿಯಾಗಿ ಇವೆರಡೂ ಸಹ ಈ ಒಂದು ಸಮಾಂತರ ಚತುರ್ಭುಜದ ಎ ಡಿ ಮತ್ತು ಬಿ ಸಿ ಅಂದ್ಕೊಂಡ್ರೆ ಈ ಏನು ಲೈನ್ ಹಾಕಿದ್ದೀವಲ್ವ ನಾವು, ಇದು ಛೇದಕ ಆಗುತ್ತೆ ಅಲ್ವಾ. ಇದು ಬಿ ಡಿ ಏನಿದೆಯಲ್ವಾ, ಇದು ಛೇದಕ ಆಗತ್ತೆ ಅಂತ ಅಂದಮೇಲೆ ಛೇದಕಕ್ಕೆ ರಿಲೇಟೆಡ್ ಆಗಿ ನಮಗೆ ಏನಿದೆ ಇದು ಈ ಒಂದು ಎ ಡಿ ಮತ್ತು ಎ ಡಿ ಸಮಾಂತರ ಬಿ ಸಿ ಆದಾಗ ಬಿ ಡಿ ಅನ್ನೋದು ಇದಕ್ಕೆ ಛೇದಕ ರೇಖೆ ಆಗಿರೋದ್ರಿಂದ 2 ಕಂಸಗಳಿಂದ ಗುರುತಿಸಲಾದ ಕೋನಗಳು ಪರ್ಯಾಯ ಕೋನಗಳಾಗಿರೋದ್ರಿಂದ ಅವು ಸಮವಾಗಿರುತ್ತೆ. ಪರ್ಯಾಯ ಕೋನಗಳು ಅಂತ ಅಂದರೆ ಈ ಕೋನಕ್ಕೆ ಸಮವಾಗಿರುತ್ತೆ. ಓಕೆ ಫೈನ್. ಅದೇ ರೀತಿ ಈ ಕಡೆ ನೋಡಿದ್ರೆ ಈ ಕೋನಕ್ಕೆ ಸಮವಾಗಿರುತ್ತೆ. 2 ಲೈನ್ ಹಾಕಿದ್ದೀನಿ, ಇವೆರಡು ಡಿಫ್ರೆಂಟ್ ಅಂತ. ಈ ಕೋನ ಪರ್ಯಾಯ ಕೋನಗಳಾಗಿರೋದ್ರಿಂದ ಸೊ ನಾವು ಇದನ್ನು ತೊಗೊಳ್ತಾ ಇದ್ದೀವಿ ಏನು, ಕೋನ 1 ಈಸ್ ಈಕ್ವಲ್ ಟು ಕೋನ 2. ಯಾಕೆ ಅಂತಂದರೆ ಇದನ್ನು ನಾವು ಹಾಗೆ ಹೇಳ್ಕೊಂಡು ಹೋದರೆ ಇದು ಸಹ ಒಂದು ಛೇದಕ ಆಯಿತು ಅಂತಂದರೆ ಸೊ 1 2ಕ್ಕೆ ಸಮ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನು ಬರಿತೀವಪ್ಪ ಅಂತ ಅಂದರೆ ಸೊ ಕಂಪ್ಲೀಟಾಗಿ ಬರಿಬೇಕಾಗತ್ತೆ. ಏನಂತ
ಸೊ ಈ ಒಂದು ರೀಸನ್ ಏನು ಅಂತ ಹೇಳಿಬಿಟ್ಟು ಗೊತ್ತಿದೆ ನಮಗೆ. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ಕತ್ತರಿಸಿದಾಗ ರೇಖೆಗಳ ಒಳಭಾಗದಲ್ಲಿ ಮತ್ತು ಛೇದಕದ ವಿರುದ್ಧ ಬದಿಗಳಲ್ಲಿ, ಈ ಒಂದು ರೇಖೆಗಳ ಒಳಭಾಗದಲ್ಲಿ ಮತ್ತು ಛೇದಕದ ವಿರುದ್ಧ ದಿಕ್ಕಿನಲ್ಲಿ, ಇವೆರಡು ವಿರುದ್ಧ ಅಲ್ಲ, ಇಲ್ಲಿ ಆಪೋಸಿಟ್, ಈ ರೀತಿಯಾಗಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಬದಿಯಲ್ಲಿರುವಂತಹ ಕೋನಗಳನ್ನು ನಾವು ಪರ್ಯಾಯ ಆಂತರಿಕ ಕೋನಗಳು ಅಂತ ಹೇಳ್ತೇವೆ. ಸೊ ಅದನ್ನೇ ನಾವು ಬರೆಯೋದಿಲ್ಲಿ ಪರ್ಯಾಯ ಆಂತರಿಕ. ಒಳಗಡೆ ಇರೋದ್ರಿಂದ ಆಂತರಿಕ, ಹೊರಗಡೆ ಇತ್ತು ಅಂತ ಅಂದರೆ ಅದು ಬಾಹ್ಯ ಆಗುತ್ತೆ. ಹಾಗಾಗಿಬಿಟ್ಟು ಆಂತರಿಕ ಅನ್ನೋದನ್ನು ತೋರಿಸ್ಕೊಳ್ಳಿ. ಆಂತರಿಕ ಕೋನಗಳು ಯಾವುದು? ಕೋನ 1 ಮತ್ತು ಕೋನ 2. ಓಕೆ ಫೈನ್, 1 ಮತ್ತು 2. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ, ಓಕೆ, ಈ ನಮಗೆ 3 ಪಾಯಿಂಟ್ ಸಿಕ್ತು. ಒಂದು ಕೋನ ಸಿಕ್ಕಿದೆ, ಇನ್ನೊಂದು ಬಾಹು ಸಿಕ್ಕಿದೆ, ಇನ್ನೊಂದು ಸಹ ಕೋನ ಸಿಕ್ಕಿದೆ. ಸೊ ಓಕೆ, 2 ಕೋನಗಳು ಸಿಕ್ಕಿದೆ. ಹಾಗಾದರೆ ಕೋಬಾ, ಓಕೆ, ಕೋಬಾ ಅನ್ನೋದ್ರ ಮೇಲೆ ನಾವು ಏನು ಪ್ರೂವ್ ಮಾಡಬಹುದು? ತ್ರಿಭುಜ ಎ ಬಿ ಡಿ ಜೊತೆಗೆ, ಇಲ್ಲಿ ನಾನು ಮೇಲೆ ತ್ರಿಭುಜ ಬರೆದಿರಲಿಲ್ಲ, ಯಾಕೆ ಅಂತಂದರೆ ಯಾವುದನ್ನು ಯಾವುದ್ರ ಜೊತೆಗೆ ಅಂತ ಹೇಳಿಬಿಟ್ಟು ನೀವೇ ನೋಡಬೇಕು. ಎ ಕೋನದ ಜೊತೆಗೆ ಸಿ ಕೋನ ಕಾಂಗ್ರುಯೆಂಟ್, ಸರ್ವಸಮತೆ. ಎ ಜೊತೆಗೆ ಸಿ ಕೋನ ನೀವೇ ಹೇಳ್ತೀರಾ. ಬಿ ಜೊತೆಗೆ ಯಾವ ಕೋನ? ಬಿ ಜೊತೆಗೆ ಡಿ ಕೋನ. ಓಕೆ, ಬಿ ಜೊತೆಗೆ ಡಿ ಕೋನ, ಸಿ ಡಿ ಬಿ. ಓಕೆ, ಎ ಬಿ ಡಿಯಲ್ಲಿ ಎ ಇಸ್ ಈಕ್ವಲ್ ಟು ಸಿ ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ ಬಿ ಈ ಕೋನದ ಜೊತೆಗೆ ಇಲ್ಲೂ ಸಹ ಇದಾಯಿತು. ಸೊ ಅದಾದಮೇಲೆ ನೆಕ್ಸ್ಟು ಡಿ ಕೋನದ ಜೊತೆಗೆ ಆಲ್ರೆಡಿ ನಾವು ಇದನ್ನು ಹೇಳಿದ್ವಿ ಪರ್ಯಾಯ ಆಂತರಿಕ ಕೋನಗಳು ಅಂತ ಅಂದರೆ. ಸೊ ಹಾಗಾಗಿಬಿಟ್ಟು ಇವೆರಡಾಯಿತು. ಸೊ ಅದಕ್ಕೆ ಸರ್ವಸಮತೆ ಅಂತ ಅಂದರೆ ಮಕ್ಕಳ ನೆನ್ಪಿಡ್ಕೊಳ್ಳಿ, ಎರಡು ತ್ರಿಭುಜಗಳನ್ನು ಕರೆಕ್ಟ್ ಒಂದ್ರ ಮೇಲೆ ಇಟ್ಟಾಗ ಆ ಬಾಹು ಜೊತೆಗೆ ಅಥವಾ ಆ ಕೋನಗಳ ಜೊತೆಗೆ ಸರ್ವಸಮತೆಯನ್ನು ಹೊಂದಿರಬೇಕು. ಸೊ ನಾವು ಸರ್ವಸಮತೆ ಅಂತ ಹೇಳಿಬಿಟ್ಟು ಎ ಬಿ ಡಿ ಜೊತೆಗೆ ನಾವು ಏನಂತ ಹೇಳಿಬಿಟ್ಟು ಸಿ ಬಿ ಡಿ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಯಾವುದ್ರ ಜೊತೆಗೆ ಯಾವುದನ್ನು ನಾವು ಸಮ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ಬೇಕು. ಆವಾಗಲೇ ಸಹ ಅದನ್ನು ನಾವು ಪ್ರೂವ್ ಮಾಡೋಕ್ಕಾಗತ್ತೆ ಸರ್ವಸಮತೆ ಅಂತ ಹೇಳಿಬಿಟ್ಟು. ಸೊ ಕೋಬಾ ಅಥವಾ ಇಂಗ್ಲೀಷಲ್ಲಿ ಆ್ಯಂಗಲ್ ಸೈಡ್ ಮೂಲಕ ಇವೆರಡನ್ನೂ ಸಹ ನಾವು ಸರ್ವಸಮತೆ ಅಂತ ಹೇಳಿಬಿಟ್ಟು ತೋರಿಸಬಹುದು. ಯಾಕೆ? ಕೋನ ಇಲ್ಲಿದೆ, ಈ ಕೋನಗಳ ನಡುವಿನ ಬಾಹು ಅಂತ ಹೇಳಿ ಅರ್ಥ. ಓಕೆ, ಎರಡು ಕೋನಗಳ ನಡುವಿನ, ಅದಕ್ಕೆ ಹೊಂದಿಕೊಂಡಿರುವಂತಹ ಬಾಹು, ಆ ಒಂದು ಸರ್ವಸಮತೆಯ ಆಧಾರದ ಮೇಲೆ, ನಿಬಂಧನೆಯ ಮೇಲೆ ನಾವು ಈ ಎರಡೂ ತ್ರಿಭುಜಗಳು ಸಹ ಸರ್ವಸಮವಾಗಿದೆ ಅಂತ ಹೇಳಿಬಿಟ್ಟು ಫೈನಲೈಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ಫೈನಲ್ ಜೊತೆಗೆ ನಾವು ಏನು ಹೇಳ್ತೀವಿ? ಹೌದಪ್ಪ, ಏನಂತ ಹೇಳಿ, ಎ ಡಿ ಜೊತೆಗೆ ಸಿ ಬಿ ಈಕ್ವಲ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಡಿ ಸಿ ಜೊತೆಗೆ ಎ ಬಿ ಈಕ್ವಲ್ ಆಗಿದೆ. ಅಂದರೆ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಎದುರು ಬದುರು ಇರುವ ಅಥವಾ ಅಭಿಮುಖ ಬಾಹುಗಳು ಸಹ ಸಮವಾಗಿರುತ್ತೆ ಅಂತ ಹೇಳಿಬಿಟ್ಟು ಫೈನಲ್ ಆಗಿ, ಸುಮ್ಮನೆ ನೋಡಿದ ತಕ್ಷಣ ಹೇಳೋದಲ್ಲ, ನಾವು ಅದಕ್ಕೆ ಈ ಒಂದು ಪ್ರೂಫನ್ನು ಕೊಡಬೇಕಾಗತ್ತೆ. ಓಕೆ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಹ ಸಮಾನವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ತ್ರಿಭುಜ ಎ ಬಿ ಡಿ ಜೊತೆಗೆ ಸರ್ವಸಮತೆ ಸಿ ಬಿ ಡಿ ಸರ್ವಸಮತೆಯನ್ನು ಬರೆಯುವುದು ತಪ್ಪಾಗುತ್ತದೆ ಏಕೆ? ಹೌದು, ನೋಡೋಣ, ತಪ್ಪಾಗತ್ತೆ. ಯಾಕೆ ಅಂತ ಅಂದರೆ, ಸೊ ಈ ಎರಡು ಟ್ರಯಾಂಗಲನ್ನು ನಾನು ಹೊರಗಡೆ ತಗೊಳ್ತೀನಿ. ನಾನು ಒಂದ್ಸಲಿ ಯಾವ ರೀತಿಯಾಗಿ ಇದೇ ಎರಡು ಟ್ರಯಾಂಗಲನ್ನು, ಓಕೆ, ಎ ಬಿ ಡಿ, ಓಕೆ, ಎ ಜೊತೆಗೆ ಇನ್ನೊಂದು ತ್ರಿಭುಜವನ್ನು ಬಿಡಿಸ್ಬಿಟ್ಟು ನಾವು ಆಲ್ರೆಡಿ ಎ ಜೊತೆಗೆ ಸಿ ಅಂತ ಹೇಳಿದ್ವಲ್ವ. ಸೊ ಹಾಗಾಗಿಬಿಟ್ಟು ನಾವು ಇಲ್ಲಿ ಸಿ ಬರೆದ್ಬಿಟ್ಟು ಇಲ್ಲಿ ಡಿ ಬರೆದು ಇಲ್ಲಿ ಬಿ ಬರ್ತೇನೆ. ಓಕೆ, ಈ ಎರಡೂ ತ್ರಿಭುಜಗಳನ್ನು ನೋಡಿದಾಗ ನಾವು ಆಲ್ರೆಡಿ ಇಲ್ಲಿ ನೋಡಿದ್ವಿ, ಕೋನ ಎ ಜೊತೆಗೆ ಕೋನ ಸಿ ಅನ್ನೋದು ಈಕ್ವಲ್ ಇದೆ. ಓಕೆ, ಅವ್ರೇನು ಹೇಳ್ತಾ ಇದ್ದಾರೆ? ಕೋನ ಎ ಜೊತೆಗೆ ಕೋನ ಸಿ. ಅವ್ರೇನು ಹೇಳ್ತಾ ಇದ್ದಾರೆ? ತ್ರಿಭುಜ ಎ ಬಿ ಡಿನ ಸರ್ವಸಮತೆ ಅಂತ ಮಾಡಿ ಸಿ ಬಿ ಡಿ ಅಂತ ಬರೀಬಹುದಾ ಅಂತ ಕೇಳ್ತಿದ್ದಾರೆ. ಓಕೆ ಫೈನ್, ಎ ಜೊತೆಗೆ ಸಿ ಇದಾಗಿದೆ. ಓಕೆ ಫೈನ್, ಇದು ಕಾಂಗ್ರುಯೆಂಟ್ ಆಗಿದೆ, ಸರ್ವಸಮತೆ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ, ತ್ರಿಭುಜ ಯಾವುದಿದೆ, ಕೋನ ಬಿ ಇದೆಯಲ್ವಾ, ಕೋನ ಬಿ ಜೊತೆಗೆ ಕೋನ ಬಿನ ಸರ್ವಸಮತೆಯನ್ನು ಹೊಂದಿದೆಯಾ? ಇಲ್ಲ, ಈ ತ್ರಿಭುಜವನ್ನು ಇದ್ರ ಮೇಲೆ ಇಟ್ವಿ ಅಂತಂದ್ರೆ ಮಕ್ಕಳ, ಸೊ ಎಕ್ಸಾಕ್ಟಾಗಿ ಕೂರಬೇಕು. ಸೊ ಬಿ ಜೊತೆಗೆ ನಾವು ಡಿಯನ್ನು ತೋರಿಸಿದ್ದೇವೆ. ಸೊ ಹಾಗಾಗಿಬಿಟ್ಟು ಇದು ಈ ರೀತಿಯಾಗಿ ಬರೆಯೋಕ್ಕೆ ಚಾನ್ಸಸ್ ಇಲ್ಲ, ಸಾಧ್ಯನೇ ಇಲ್ಲ. ಕೋನ ಬಿ ಜೊತೆಗೆ ಕೋನ ಡಿ ಸರ್ವಸಮತೆಯನ್ನು ಹೊಂದಿದೆ. ಸೊ ಇಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ಅದನ್ನು.
ಓಕೆ ಫೈನ್. ನೆಕ್ಸ್ಟ್, ಈ ನಿರ್ಧಾರಕದಿಂದ ನಾವು ಸಮಾಂತರ ಚತುರ್ಭುಜದ ಉಳಿದ ಗುಣಲಕ್ಷಣಗಳನ್ನು, ಬಾಹುಗಳು ಮತ್ತು ಕೋನಗಳನ್ನು ನಾವು ಕಂಡುಹಿಡಿಯಬಹುದು. ಹೌದು, ಅಫ್ಕೋರ್ಸ್ ಆರಾಮಾಗಿ ಕಂಡುಹಿಡಿಬೋದು ನಾವು. ಹೇಗಪ್ಪ ಅಂತ ಅಂದರೆ, ಇಲ್ಲಿ ನೋಡಿ, ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಅಭಿಮುಖ ಬಾಹುಗಳು ಒಂದು ಅವ್ರು ಕೊಟ್ಟಿದ್ದಾರೆ ಅಂತ ಅಂದರೆ 30 ಡಿಗ್ರಿ ಅಂತ ಅಂದರೆ ಇದು 30 ಡಿಗ್ರಿ, ಇವೆರಡು ಸೇರಿ 180 ಡಿಗ್ರಿ ಆಗಿರುತ್ತೆ. 180ರಲ್ಲಿ 30 ಕಳೆದುಬಿಟ್ರೆ ನಮಗೆ ಈಸಿಯಾಗಿ 150 ಸಿಗುತ್ತೆ. ಇದು ಸಿಕ್ತು ಅಂತ ಅಂದರೆ ಅಭಿಮುಖ ಕೋನ ಸಮ ಅಲ್ವಾ, ಸೊ ಡೈರೆಕ್ಟಾಗಿ ಬರೀವು. ಸೊ ಇಲ್ಲಿ ಸಮಾಂತರ ಚತುರ್ಭುಜದ ಬಗ್ಗೆ ತಿಳ್ಕೊಂಡ್ವಿ. ನಾವು ಎರಡೂ ಸಹ ನಿರ್ಧಾರಕಗಳನ್ನು ನೋಡಿದ್ವಿ. ಅದಕ್ಕೆ ರಿಲೇಟೆಡ್ ಆಗಿ ಗುಣಲಕ್ಷಣಗಳನ್ನು ಪಟ್ಟಿ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಸೊ ಇಲ್ಲೇ ನಾನು ತೋರಿಸ್ತೀನಿ ಏನಪ್ಪ ಅಂತಂದರೆ, ಅಭಿಮುಖ ಬಾಹುಗಳು ಸಮ. ಈಗ ಜಸ್ಟ್ ನಾವು ಪ್ರೂವ್ ಮಾಡಿದ್ವಿ. ಅದರೊಳಗಡೆ ಇದು ಈ ಒಂದು ಅಳತೆಗೆ ಸಮ ಆಗಿರುತ್ತೆ, ಇದು ಈ ಅಳತೆಗೆ ಸಮ ಇರುತ್ತೆ. ಇದು 2 ಸೆಂಟಿಮೀಟರ್ ಆದರೆ ಇದು 2 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆದರೆ ಇದು ಸಹ 4 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಎರಡನೇ ಗುಣಲಕ್ಷಣ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ಏನಿರುತ್ತೆ? ಸಮಾಂತರವಾಗಿ. ಈ ಒಂದು ಲೈನನ್ನು ನಾವು ಮುಂದಕ್ಕೆ ಸಹ ವೃದ್ಧಿಸಿದಾಗ, ಎಕ್ಸ್ಟೆಂಡ್ ಮಾಡಿದಾಗ ಸಹ ಏನಾಗುತ್ತೆ? ಅವು ಸಮಾಂತರವಾಗಿದೆ. ಯಾವ ರೀತಿಯಾಗಿ ಆಯತದಲ್ಲಿ ನಾವು ಸಮಾಂತರ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡಿದ್ವೋ, ಸೊ ಈ ಒಂದು ಸಮಾಂತರ ಚತುರ್ಭುಜದಲ್ಲೂ ಸಹ ಈ ಎರಡೂ ಸಹ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ನೆಕ್ಸ್ಟ್ ಗುಣಲಕ್ಷಣ 3ರಲ್ಲಿ ನೋಡೋಣ. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಓಕೆ ಫೈನ್. ಮತ್ತು ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಇವೆರಡನ್ನು ಸಹ ಆ್ಯಡ್ ಮಾಡಿದ್ರೆ 180 ಆಗಬೇಕು. ಪಾರ್ಶ್ವಕೋನ ಅಂದರೆ ಪಕ್ಕಪಕ್ಕದ ಕೋನಗಳು, ಇವೆರಡು ಸಹ 180 ಆಗಿರಬೇಕು. ಇವೆರಡು ಸಹ 180 ಆಗಿರಬೇಕು. ಇವೆರಡು ಸಹ ಕೂಡಿಸಿದ್ರೆ 180 ಆಗಬೇಕು. ಮತ್ತು ಅಭಿಮುಖ ಕೋನಗಳು ಅಂತ ಅಂದರೆ ಈ ರೀತಿಯಾಗಿ ಆಪೋಸಿಟ್ ವರ್ಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಕೊಟ್ಟು ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಸಮಾಂತರ ಚತುರ್ಭುಜದ ಕರ್ಣಗಳಿಗೆ ಬರೋಣ. ಕರ್ಣಗಳು ಯಾವಾಗಲೂ ಸಮವಾಗಿರುತ್ತದೆಯೇ? ನೀವು ರಚಿಸಿದ ಸಮಾಂತರ ಚತುರ್ಭುಜದೊಂದಿಗೆ ಪರಿಶೀಲಿಸಿ. ಓಕೆ, ನಾವೊಂದು ಹಿಂದಿನ ಒಂದು ವಿಡಿಯೋದಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಯಾವ ರೀತಿಯಾಗಿ ರಚಿಸೋದು ಅಂತ ಹೇಳಿಬಿಟ್ಟು ನೋಡಿದ್ವಿ. ಅದೇ ಚತುರ್ಭುಜವನ್ನು ತೊಗೊಬೇಕಂತೆ, ಅದರೊಳಗಡೆ ನಾವು ಪರಿಶೀಲಿಸೋಣ ಸಮವಾಗಿರುತ್ತಾ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾವು ಆಯತ ಮತ್ತು ಚೌಕದಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಕರ್ಣಗಳನ್ನು ಬಿಡಿಸಿದ್ವಿ. 8 ಸೆಂಟಿಮೀಟರ್ ಇತ್ತು, ನಾವು ನೋಡಿದ್ವಲ್ವ. ಫಾರ್ ಎಕ್ಸಾಂಪಲ್ಲು ಈ ರೀತಿಯಾಗಿ 2 ಮರದ ಪಟ್ಟಿಗಳು, ಕಾರ್ಪೆಂಟರಿನ ಸ್ಟೋರಿ ನೋಡಿದ್ವಲ್ವ. ಸೊ ಕಾರ್ಪೆಂಟರಿನ ಸ್ಟೋರಿ ನೋಡಿದಾಗ 8 ಸೆಂಟಿಮೀಟರ್ ಇತ್ತು ಅಂತಂದರೆ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಪರಸ್ಪರ ಅರ್ಧಿಸುತ್ತದೆ ಅನ್ನೋ ಒಂದು ವರ್ಡನ್ನು ನಾವು ನೋಡಿದ್ವಿ. ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು, ಡಯಾಗ್ನಲ್ಸ್. ಸೊ ಈಗ ಅದೇ ರೀತಿ ಆಗುತ್ತಾ ಅಂತ ಹೇಳಿಬಿಟ್ಟು ನಾವು ಬರೀ ಈ ಚಿತ್ರದ ಮೂಲಕನೇ ನೋಡಬಹುದು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕರ್ಣ ಆಗುತ್ತೆ. ಓಕೆ, ಅದೇ ಚಿತ್ರವನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಈ ಒಂದು ಬಿಂದುವಿಂದ ಈ ಬಿಂದುವಿಗೆ ಒಂದು ಕರ್ಣ. ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ಏನಂತ ಹೇಳಿಬಿಟ್ಟು, ಈ ಒಂದು ಇಲ್ಲಿ ABCD ಅಂತ ಕೊಟ್ಟೆ ಅಂದ್ಕೊಳ್ಳಿ. ABCD ಅಂತ ಕೊಟ್ಟಾಗ AC ಕರ್ಣ BD ಕರ್ಣದ ಜೊತೆಗೆ ಅಳತೆ ಸಮವಾಗಿಲ್ಲ. ನೋಡಬಹುದು ನೀವು, ಹಾಗೆ ನೋಡಿದ ತಕ್ಷಣ ಹೇಳ್ಬೋದು, ಅಥವಾ ನೀವು ಅಳದನ್ನು ಸಹ ನೋಡಿ. ಇದೆಷ್ಟಿದೆ? 2.5 ಸೆಂಟಿಮೀಟರ್ ಇದೆ. ಓಕೆ ಫೈನ್. ಅದೇ ಇದನ್ನು ನೋಡಿದಾಗ ನೀವು ಎಷ್ಟಿದೆ? ಇದು 8.5 ಸೆಂಟಿಮೀಟರ್ ಇದೆ. ಓಕೆ, ಈ ಡಯಾಗ್ನಲ್ಸ್ ಅಂತ ಅಂದರೆ ಕರ್ಣಗಳು ಸಮ ಆಗಿಲ್ಲ. ನೋಡಬಹುದು, ಇದು ಚಿಕ್ಕದಿದೆ, ಈ ಕರ್ಣ ದೊಡ್ಡದಿದೆ. ಎಲ್ಲ ಸಮಾಂತರ ಚತುರ್ಭುಜದ ಸಹ ಒಂದು ಕರ್ಣಕ್ಕಿಂತ ಇನ್ನೊಂದು ಕರ್ಣ ಚಿಕ್ಕದೇ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್, ಸಮಾಂತರ ಚತುರ್ಭುಜಗಳು ಕರ್ಣಗಳು ಸಮವಾಗಿರಬೇಕಿಲ್ಲ ಎಂಬುದನ್ನು ನಾವು ನೋಡಿದ್ವಿ. ಓಕೆ ನೆಕ್ಸ್ಟ್, ಹಾಗಾದರೆ ಅವುಗಳು ಪರಸ್ಪರ ಆರ್ಧಿಸುತ್ತದೆಯೇ? ಅವುಗಳ ಮಧ್ಯಬಿಂದುಗಳಲ್ಲಿ ಛೇದಿಸುತ್ತವೆಯೇ? ಇದನ್ನು ಕಂಡುಹಿಡಿಯಲು ಕಾರಣ ಅಥವಾ ಪ್ರಾಯೋಗಿಕವಾಗಿ ಪರೀಕ್ಷಿಸಿ. ಈಗ ಬರೋಣ. ಹಾಗಾದರೆ ಅವು ಅರ್ಧಿಸತ್ತಾ? ಏನು ಅರ್ಧಿಸತ್ತೆ ಅಂತ ಅಂದರೆ ಏನು? ಅರ್ಧಿಸತ್ತೆ ಅಂತ ಅಂದರೆ ಕರೆಕ್ಟಾಗಿ ಮಧ್ಯಬಿಂದುವಲ್ಲಿ ಬಂದರೆ ಈ ಪಾರ್ಟ್ ಇದೆಯಲ್ವ, ನಾನು ಇಟ್ಟಿದ್ದೀನಲ್ವ, ಈ ಪಾರ್ಟಿಗೆ ಸಮವಾಗಿದೆಯಾ? ಅಥವಾ ಈ ಪಾರ್ಟ್ ಜೊತೆಗೆ ಸಮವಾಗಿದೆಯಾ? ಸೊ O ಅಂತ ಮೆನ್ಷನ್ ಮಾಡಿದೆ ಅಂತಂದರೆ AO = OCನ ಅಥವಾ BO = ODನ. ಇವೆರಡಕ್ಕೂ ಕಂಪ್ಯಾರಿಸನ್ ಇಲ್ಲ. ಈಗ ಇದೇ ಲೈನಲ್ಲಿ ಕರೆಕ್ಟಾಗಿ ಅರ್ಧ ಆಗಿದೆಯಾ? ನಾವು ಆಯತದಲ್ಲಿ ನೋಡಿದ್ವಿ ಏನಂತ ಹೇಳಿಬಿಟ್ಟು, ಈ ರೀತಿಯಾಗಿ ಚಿತ್ರವನ್ನು ನೋಡಿದ್ವಿ ಅಲ್ವಾ. ಅದರೊಳಗಡೆ ಆಯತದಲ್ಲಿ ನಾವು ಯಾವ ರೀತಿಯಾಗಿ ಮಾಡಿದ್ವಿ? ಇದು ಕರೆಕ್ಟಾಗಿ ಅರ್ಧಿಸತ್ತೆ. ನಾವು ಕರೆಕ್ಟಾಗಿ ಅರ್ಧ ಪಾಯಿಂಟಿಗೆ 4 ಸೆಂಟಿಮೀಟರ್ 8 ಸೆಂಟಿಮೀಟರ್ ಇರುವಂಥ ಕರ್ಣಗಳಲ್ಲಿ 4 ಸೆಂಟಿಮೀಟರ್ಗೆ ಇಟ್ಟರೆ ನಾವು ಕರೆಕ್ಟಾಗಿ ನಮಗೆ ಆಯತ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವಲ್ಲಿ ಪ್ರೂವ್ ಮಾಡಿದ್ವಿ. ಸ್ಕ್ವೇರಲ್ಲೂ ಸಹ ಪ್ರೂವ್ ಮಾಡಿದ್ವಿ. ಓಕೆ ಫೈನ್. ಹಾಗಾದರೆ ಇಲ್ಲಿ ಇದು 4 ಸೆಂಟಿಮೀಟರ್ ಬರುತ್ತಾ? ಸೊ ಇದು 2 ಸೆಂಟಿಮೀಟರ್ ಇದ್ದರೆ ಇದು 2 ಸೆಂಟಿಮೀಟರ್ ಇರಬೇಕು.
ಇದು ದೊಡ್ಡದಿದೆಯಲ್ವಾ, ಒಂದು 4 ಸೆಂಟಿಮೀಟರ್ ಇದ್ದರೆ ಇದು ಸಹ 4 ಸೆಂಟಿಮೀಟರ್ ಇರಬೇಕು. ಇದು ಇದ್ರ ಜೊತೆಗೆ ಈಕ್ವಲ್ ಇರಬೇಕು ಅಂತ ಇಲ್ಲ. ಬಟ್ ಆಯತದಲ್ಲಿ ಇದು ಸಹ 8 ಸೆಂಟಿಮೀಟರ್, ಇದು ಸಹ 8 ಸೆಂಟಿಮೀಟರ್. ಚೌಕದಲ್ಲೂ ಇದು 8 ಸೆಂಟಿಮೀಟರ್, ಇದು ಸಹ 8 ಸೆಂಟಿಮೀಟರ್. ಓಕೆ, ಬಟ್ ಸಮಾಂತರ ಚತುರ್ಭುಜದಲ್ಲಿ ಅಟ್ಲೀಸ್ಟು ಸಮ ಅಂತೂ ಇರಲ್ಲ ಅಂತ ಈಗ ಹೇಳಿದ್ವಿ ನಾವು ಚಿತ್ರ ನೋಡಿ. ಬಟ್ ಈಗ ನಮಗೆ ಏನು ಹೇಳ್ತಾ ಇದ್ದಾರೆ, ಪರಸ್ಪರ ಅರ್ಧಿಸತ್ತ ಅಂದರೆ ಕರೆಕ್ಟಾಗಿ ಈ ಭಾಗ ಈ ಭಾಗಕ್ಕೆ ಸಮ ಇದೆಯಾ ಅಥವಾ ಈ ಭಾಗ ಈ ಭಾಗಕ್ಕೆ ಸಮ ಇದೆಯಾ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಬೈಸೆಕ್ಟ್ ಅಂತ ಅಂದರೆ ಅರ್ಧಿಸತ್ತೆ ಅಂದರೆ ಕರೆಕ್ಟಾಗಿ ಅರ್ಧ ಭಾಗ ಮಾಡುತ್ತೆ ಅಂತ ಹೇಳಿ. 10 ಸೆಂಟಿಮೀಟರ್ ಇದ್ದರೆ 5 ಸೆಂಟಿಮೀಟರ್, 8 ಇದ್ದರೆ 4 ಸೆಂಟಿಮೀಟರ್ ಥರ. ಓಕೆ ಫೈನ್. ನೆಕ್ಸ್ಟ್ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಇಲ್ಲೇನು ಕೊಟ್ಟಿದ್ದಾರೆ, ನಿರ್ಧಾರಕವನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಚತುರ್ಭುಜವನ್ನು ನಾನು ಇಲ್ಲಿ ಬಿಡಿಸಿದ್ದೇನೆ. ಓಕೆ ಫೈನ್. ಓಕೆ, ಇದರೊಳಗಡೆ ನಾವು ಏನಪ್ಪ ಅಂತಂದರೆ ಏನು ಮಾಡ್ತಾ ಇರೋದು, ಸಮಾಂತರ ಚತುರ್ಭುಜದಲ್ಲಿ 2 ಕರ್ಣಗಳ ಛೇದಕ ಬಿಂದು ಯಾವುದು. ಒಂದು ವೇಳೆ ಅದು ಮಧ್ಯ ಬಿಂದುವಲ್ಲಿ ಅದು ಛೇದಿಸ್ತವೆ ಅಂತ ಅಂದರೆ ಡೆಫಿನೆಟ್ಲಿ ಅವು ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು ನಾವು ಅದನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಮತ್ತೆ ಫಸ್ಟ್ ವಾಪಸ್ ಏನು ಬರಬೇಕು, ನಾವು ಸರ್ವಸಮತೆಯನ್ನು ಮಾಡಬೇಕು. ಸೊ ಬನ್ನಿ ನೋಡೋಣ. ಈ 2 ಟ್ರ್ಯಾಂಗಲನ್ನು ತಗೊಳ್ಳೋಣ. ಓಕೆ, ಯಾವುದು, ತ್ರಿಭುಜ ಎ ಒ ಇ ಮತ್ತು ತ್ರಿಭುಜ YOS. ಓಕೆ, YOS. ಯಾಕೆ ನೀವು 2 ಈ ಮೇಲಿನ ತ್ರಿಭುಜನ ತೊಗೊಂಡಿಲ್ಲ, AOS ಮತ್ತು EO ಇದನ್ನು ತೊಗೊಂಡು ಪ್ರೂವ್ ಮಾಡಿದ್ರು ಸಹ ಸೇಮ್. ಸೊ ಹೀಗೆ ಇದನ್ನು 2 ನಾವು ಬೈಸೆಕ್ಟ್ ಮಾಡ್ತಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಅಥವಾ ಇದನ್ನು ತೊಗೊಂಡ್ರೂ ಸಹ ಇವೇ 2 ಕರ್ಣಗಳು ಬರೋದು, ಅದು ಬಿಟ್ಟರು ಬೇರೆ ಯಾವ ಕರ್ಣಗಳೂ ಬರೋದಿಲ್ಲ. ಹಾಗಾಗಿಬಿಟ್ಟು ನಾವು ಈ ತ್ರಿಭುಜಗಳನ್ನು ತೊಗೊಂಡ್ರು ಓಕೆ, ಈ ತ್ರಿಭುಜಗಳನ್ನು ತೊಗೊಂಡ್ರು ಓಕೆ ಫೈನ್. ನಾನು ಈ 2 ತ್ರಿಭುಜಗಳನ್ನು ನಿಮ್ಮ ಒಂದು ಚಿತ್ರದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ, ಹಾಗಾಗಿಬಿಟ್ಟು 2 ತ್ರಿಭುಜಗಳನ್ನು ತೊಗೊಂಡ್ವಿ. ಇದರೊಳಗಡೆ ಏನಿದೆ ಅಂತಂದರೆ, ಸೊ ಮೊದಲನೇದಾಗಿ ಯಾವ ಪಾಯಿಂಟನ್ನು ನೋಡಬಹುದು, AE = SY. ಓಕೆ, AE = YS ಅನ್ಬೋದು. ಯಾಕೆ, ಇದು ಅಭಿಮುಖ ಬಾಹುಗಳು ಆಲ್ರೆಡಿ ಪ್ರೂವ್ ಆಗಿದ್ದಾವೆ, ಅಭಿಮುಖ ಬಾಹುಗಳು ಸಮವಾಗಿರುತ್ತೆ ಅಂತ ಹೇಳಿ. ಓಕೆ, ಅಭಿಮುಖ ಬಾಹುಗಳು ಸಮ. ಓಕೆ ಫೈನ್. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಅದಾದಮೇಲೆ ಏನಿದೆ ನೀವು ನೋಡಬಹುದು. ಓಕೆ, ಸೊ ಈಗ ನಾವು ಈ 2 ಬಾಹುಗಳನ್ನು ನಾನು ಹೀಗೆ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಛೇದಕ ಅಂತ ಹೇಳಿಬಿಟ್ಟು ಇದನ್ನು ತೊಗೊಳ್ತಿದ್ದೀನಿ. ಓಕೆ, ಎಕ್ಸ್ಟೆಂಡ್ ಮಾಡಿದಾಗ ಛೇದಕ. ಈ ಛೇದಕ ತೊಗೊಂಡ್ರೆ ಏನಾಗತ್ತಪ್ಪ ಅಂತಂದರೆ ಈ ಕೋನಕ್ಕೆ ಸಮವಾಗಿರುತ್ತೆ. ಕೋನ A, ಇಲ್ಲಿ ಕೋನ Y ಇದೆಯಲ್ವಾ, ಅದಕ್ಕೆ ಸಮವಾಗಿರುತ್ತೆ. ಹೌದಲ್ವಾ? ಸೊ ಬನ್ನಿ, ಆಮೇಲೆ ಅದೇ ರೀತಿ ಸಹ ಇನ್ನೊಂದು ಸಹ ತೋರಿಸ್ಬಿಡ್ತೇನೆ ನಾನು. ಈ ತ್ರಿಭುಜಗಳನ್ನು ತಗೊಂಡಾಗ ಮತ್ತೆ ಈ ಒಂದು ಲೈನ್ಸ್ಗಳನ್ನು ತಗೊಂಡಾಗ ಇದನ್ನು ನಾವು ಛೇದಕ ಅಂತ ಮಾಡಿಕೊಂಡ್ರೆ, ಇದನ್ನು ನಾವು ಛೇದಕ ಇಲ್ಲಿದೆಯಲ್ವಾ, ಇದನ್ನು ಛೇದಕ ಅಂತ ಅಂದ್ಕೊಂಡ್ರೆ ಇಲ್ಲೂ ಸಹ ಅದೇ ಒಂದು ರೀಸನ್ನು, ಈ ಕೋನಕ್ಕೆ ಸಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತ ಅಂದರೆ, ಇಲ್ಲಿ ಹಾಕಿದ್ದೀನಲ್ವಾ, ಈ ಕೋನಕ್ಕೆ ಹಿಂದಿನ ಒಂದು ಇದರೊಳಗಡೆ ತೋರಿಸಿದ್ದೆ, ಇದೇ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಿಂದಿನ ಒಂದು ಪೇಜಲ್ಲಿ. ಸೊ ಈ ಕೋನಕ್ಕೆ ಇದಕ್ಕೆ ಏನಂತಾರೆ, ನಾವು ಪರ್ಯಾಯ ಆಂತರಿಕ ಕೋನಗಳು ಅಂತ ಹೇಳ್ತೀವಲ್ವಾ. ಸೊ ಅದ್ರ ಬೇಸ್ ಮೇಲೆ ಬರೆಯೋಣ ನಾವು. ಅಂದರೆ ಇಲ್ಲಿ ಕೋನದ ಹೆಸರುಗಳನ್ನು ಕೊಡೋಣ. ಈ ಕೋನಕ್ಕೆ ಸಮ, ಈ ಕೋನ ಇದಕ್ಕೆ 3 ಅಂತ ಕೊಡ್ತೀನಿ, ಇದಕ್ಕೆ 4 ಅಂತ, ಈ ಕೋನಕ್ಕೆ ಸಮ. ಓಕೆ, ಆ್ಯಂಗಲ್ 3 = ಆ್ಯಂಗಲ್ 4. ಓಕೆ, ಅದನ್ನು ಬರೆದು ಬಿಡೋಣ. ಆ್ಯಂಗಲ್ 1 = ಆ್ಯಂಗಲ್ 2, ಆ್ಯಂಗಲ್ 3 = ಆ್ಯಂಗಲ್ 4. ಇದಕ್ಕೆ ರೀಸನ್ ಏನು, ಪರ್ಯಾಯ ಆಂತರಿಕ ಕೋನಗಳು. ಓಕೆ, ಇದ್ರ ಬೇಸಿಸ್ ಮೇಲೆ ನಮಗೇನು ಸಿಕ್ಕಿದೆ, ಒಂದು ಬಾಹು ಸಿಕ್ಕಿದೆ, 2 ಯಾವುದು ಈ ಬಾಹು ಮಾರ್ಕ್ ಮಾಡೋಣ, ಈ ಬಾಹು ಜೊತೆಗೆ. ಓಕೆ, ಈ ಬಾಹು ಸಿಕ್ಕಿದೆ ಮತ್ತು 2 ಕೋನಗಳು ಸಿಕ್ಕಿದೆ. ಹಾಗಾದರೆ ASA ಕೋನ ಬಾಹು ಕೋನದ ನಿಬಂಧನೆಯ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ತ್ರಿಭುಜ AOE ಸರ್ವಸಮತೆ ತ್ರಿಭುಜ YOS ಜೊತೆಗೆ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡಿದ್ವಿ. ಓಕೆ, ಹಾಗಂತ ಅಂದರೆ ಏನಪ್ಪ ಅಂತಂದರೆ, ಒಂದು ಸರ್ವಸಮತೆ ಅಂತ ಪ್ರೂವ್ ಆಯಿತು ಅಂತ ಅಂದರೆ ನಾವಿಲ್ಲಿ ಈಸಿಯಾಗಿ OE = OS ಅಂತ ಹೇಳ್ಬೋದು. ಇದರ ಬೇಸ್ ಮೇಲೆ OE = OS ಮತ್ತು AO = OY, AO = OY.
ಓಕೆ ಫೈನ್. ಸೊ ಹಂಗಂತ ಅಂದರೆ ಏಕೆ ಅಂತಂದರೆ ಇವು ಸರ್ವಸಮ ತ್ರಿಭುಜದ ಅನುರೂಪವಾದ ಬಾಹುಗಳಾಗಿವೆ. ಈ ಎರಡು ಸರ್ವಸಮ ಒಂದು ತ್ರಿಭುಜಗಳನ್ನು ತಗೊಂಡಿದ್ವಲ್ಲ, ಅದರೊಳಗಡೆ ಈ ಒಂದು ಓ ಇ ಮತ್ತು ಓ ಎಸ್ ಅನುರೂಪ ಬಾಹುಗಳು, ಅಂದರೆ ಇದಕ್ಕೆ ಈಕ್ವಲ್ಲು. ಓಕೆ, ಮತ್ತು ಈ ತ್ರಿಭುಜವನ್ನು ಈ ರೀತಿಯಾಗಿ ತಗೊಂಡಾಗ ಇದಕ್ಕೆ ಈಕ್ವಲ್ಲು. ಓಕೆ ಫೈನ್, ಅನುರೂಪ ಬಾಹುಗಳಾಗಿದೆ ಅಂತ ಹೇಳಿಬಿಟ್ಟು ನಾವು ಈ ಒಂದು ಸರ್ವಸಮ್ಮತೆಯ ನಿಬಂಧನೆಯನ್ನು ಇಟ್ಕೊಂಡು ಇದನ್ನು ಪ್ರೂವ್ ಮಾಡಿದ್ವಿ. ಹಾಗಂತ ಅಂದರೆ ಏನಾಯ್ತಪ್ಪ ಅಂತಂದರೆ ಎರಡೂ ಓ ಎಂಬುದು ಎರಡೂ ಕರ್ಣಗಳ ಒಂದು ಮಧ್ಯಬಿಂದುವಾಗಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಡಯಾಗ್ನಲ್ ಸೇಮ್ ಇಲ್ಲ ಅಂದರೂ ಪರವಾಗಿಲ್ಲ, ಅವು ಪರಸ್ಪರ ಅರ್ಧಿಸತ್ತೆ. ಓಕೆ, ಇದು ಎಷ್ಟಿದೆಯೋ ಅಷ್ಟೇ ಈ ಭಾಗ ಇರುತ್ತೆ, ಇದು ಎಷ್ಟಿದೆಯೋ ಅಷ್ಟೇ ಇದು ಭಾಗ ಇರುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಇವೆರಡೂ ಕರ್ಣಗಳು ಸಮವಾಗಿರಬೇಕು ಅಂತ ಏನಿಲ್ಲ ಮಕ್ಕಳ, ಕನ್ಫ್ಯೂಸ್ ಆಗಬೇಡಿ. ಎರಡೂ ಸಮವಾಗಿರಬೇಕು ಅಂತಿಲ್ಲ, ಬಟ್ ಅವು ಪರಸ್ಪರ ಅರ್ಧಿಸುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾದರೆ ಸಾಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದಾರೆ ಕ್ವಶನ್ನು. AOE ಈಸ್ ಈಕ್ವಲ್ ಟು ತ್ರಿಭುಜ ಸರ್ವಸಮತೆ SOY ಎಂದು ಬರೆಯುವುದು ತಪ್ಪಾಗುತ್ತದೆಯೇ, ಏಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ನೋಡೋಣ. ಸೊ ಇಲ್ಲಿ ಇದೇ ಒಂದು ಎರಡು ತ್ರಿಭುಜಗಳನ್ನು ನಾನು ಹೊರಗಡೆ ತೆಗಿತೀನಿ. ಈ ರೀತಿಯಾಗಿ ಹೊರಗಡೆ ತೆಗೆದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ತ್ರಿಭುಜದ ಜೊತೆಗೆ ಎ ಜೊತೆಗೆ ಯಾವುದು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ವಿ ನಾವು, ವೈ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟು ಈ ಜೊತೆಗೆ ಯಾವುದು ಪ್ರೂವ್ ಮಾಡಿದ್ವಿ, ಓ ಜೊತೆಗೆ. ನೆಕ್ಸ್ಟು ಇಲ್ಲಿ ಓ ಇದೆಯಲ್ವಾ, ಓ ಅನ್ನು ತೊಗೊಳ್ತೀನಿ. ಓ ಜೊತೆಗೆ ಯಾವ ಪ್ರೂವ್ ಮಾಡಿದ್ವಿ, ಸೊ ಓ ಜೊತೆಗೆ ಓನೇ ಪ್ರೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈ ಜೊತೆಗೆ ಯಾವುದನ್ನು ಪ್ರೂವ್ ಮಾಡಿದ್ವಿ, ಸೊ ಈ ಜೊತೆಗೆ ಎಸ್ ಅನ್ನು ಪ್ರೂವ್ ಮಾಡಿದ್ವಿ. ಕೋನ 3 = 4 ಅಂತ ಹೇಳಿಬಿಟ್ಟು. ಸೊ ಇದು ಆ್ಯಕ್ಚುಲಿ ಇವರೆರಡೂ ಸಹ ಸರ್ವಸಮ. ಆದರೆ ಅವ್ರೇನು ಹೇಳ್ತಿದ್ದಾರೆ, AOE ತ್ರಿಭುಜ AOY ಸರ್ವಸಮತೆ ತ್ರಿಭುಜ SOY ಅಂತ ಬರಿಬಹುದಾ? ಸೊ ಎ ಜೊತೆಗೆ ಯಾರಿದ್ದಾರೆ ನೋಡ್ಕೊಳ್ಳಿ, ಎ ಜೊತೆಗೆ ವೈ ಇದೆ, ಬಟ್ ಅವರು ಎಸ್ ಅನ್ನು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇದು ಪ್ರೂವ್ ಆಗಲಿಲ್ಲ, ಹಾಗಾಗಿಬಿಟ್ಟು ಇದು ಈ ರೀತಿಯಾಗಿ ಬರೆಯೋದು ತಪ್ಪಾಗತ್ತೆ. ಯಾವುದು ಸರ್ವಸಮತೆ ಅಂತ ಅಂದರೆ ಮತ್ತೊಮ್ಮೆ ಹೇಳ್ತೇನೆ, ಕರೆಕ್ಟಾಗಿ ಇದರ ಒಂದು ಕರೆಸ್ಪಾಂಡೆಂಟ್ ಆ್ಯಂಗಲ್ಸು, ಕರೆಸ್ಪಾಂಡೆಂಟ್ ಭಾಗಗಳು, ಅನುರೂಪ ಬಾಹುಗಳು, ಕೋನಗಳಿದೆಯಲ್ಲ, ಆಗ ಎಕ್ಸಾಕ್ಟಾಗಿ ಕೂರಬೇಕು ಅದ್ರ ಮೇಲೆ. ಸೊ ಓ ಜೊತೆಗೆ ವೈಯನ್ನೇ ಕೂರಬೇಕು. ಸರ್ವಸಮತೆ ಅಂದ ತಕ್ಷಣ ನಾವು ಎ ಜೊತೆಗೆ ನಾನು ಓ ಇಟ್ಟೆ ಈ ರೀತಿಯಾಗಿಲ್ಲ, ಪದೇ ಪದೇ ಅದಕ್ಕೆ ಪ್ರತಿಯೊಂದು ನಿರ್ಧಾರಕ ಆದಮೇಲೆ ಈ ರೀತಿಯಾಗಿ ಬರೆಯೋದು ಸರಿನಾ ತಪ್ಪ ಅಂತ ಹೇಳಿಬಿಟ್ಟು ನೀವು ನೋಡಬಹುದು. ಸೊ ತ್ರಿಭುಜದಲ್ಲಿ ಆಯತದಲ್ಲಿ ಪ್ರೂವ್ ಮಾಡ್ತಿರುವಾಗಲೂ ಸಹ ಅಲ್ಲಿಂದನೂ ಬಂದಿದೆ ಅಂದಮೇಲೆ, ಸೊ ಸರ್ವಸಮತೆ ಅಂತ ಅಂದರೆ ಒಂದು ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜ ಇಟ್ಟಾಗ ಅದರ ಒಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಥವಾ ಬಾಹುಗಳು ಸಮವಾಗಿರಬೇಕು. ಎ ಜೊತೆಗೆ ನಾವು ಓ ಅನ್ನು ಸೇರಿಸಿ ಬರೆಯೋದು ಅಥವಾ ಈ ಜೊತೆಗೆ ಓ ಅನ್ನು ಸೇರಿಸಿ ಬರೆಯೋದು ಆ ರೀತಿ ಆಗೋದಿಲ್ಲ. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ ಸಮಾಂತರ ಚತುರ್ಭುಜದ 4ನೇ ಗುಣಲಕ್ಷಣಕ್ಕೆ ಬಂದ್ವಿ. ಅದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ ಇಲ್ಲಿ. ಸಮಾಂತರ ಚತುರ್ಭುಜದ ಕರ್ಣಗಳು ನಿರ್ದಿಷ್ಟ ಕೋನದಲ್ಲಿ ಛೇದಿಸುತ್ತದೆಯೇ? ನಾವು ನೋಡಿದ್ವಿ ಆಯತದಲ್ಲಿ. ಸೊ ಯಾವ ರೀತಿಯಾಗಿ ಅಂತಂದರೆ, ಸೊ ನಾನು ಇದನ್ನು ತೊಗೊಳ್ತೀನಿ. ಸೊ ಒಂದು ಆಯತವನ್ನು ಬಿಡಿಸ್ಬೇಕಾದ್ರೆ ಈ ಎರಡು ಕರ್ಣಗಳಿದಾವಲ್ವಾ, ಸೊ ಇವೆರಡೂ ಸಹ ಕರೆಕ್ಟಾಗಿ ಪರಸ್ಪರ ಅರ್ಧಿಸತ್ತೆ. ಒಂದು, ಎರಡನೇದಾಗಿ ಇದು ಈ ರೀತಿಯಾಗಾದರೂ ಇಟ್ಟು ನಾವು ಕರ್ಣ ಬಿಡಿಸ್ಬೋದು, ಈ ರೀತಿಯಾಗಿ ಆದರೂ ಕರ್ಣ ಬಿಡಿಸ್ಬೋದು. ಯಾವುದಾದ್ರೂ ಒಂದು ಆ್ಯಂಗಲನ್ನು ಇಟ್ಟು ನಾವು ಕರ್ಣವನ್ನು ನಾವು ಬಿಡಿಸ್ಬೋದು. ಯಾವುದಾದ್ರೂ ಒಂದು ಕೋನಗಳಲ್ಲಿ ಅದು ಅರ್ಧಿಸತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಬಟ್ ಅದೇ ಸ್ಕ್ವೇರಿಗೆ ಬಂದಾಗ ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ, ಕರೆಕ್ಟಾಗಿ ಅವು 90 ಡಿಗ್ರಿಯಲ್ಲೇ ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು ನಾವು ಕಲ್ತಿದ್ವಿ. ಸೊ ಅದೇ ಸಮಾಂತರ ಚತುರ್ಭುಜದಲ್ಲಿ ನೆಕ್ಸ್ಟು ಅದು ಏನಪ್ಪ ಅಂತಂದರೆ ಒಂದು ನಿರ್ದಿಷ್ಟ ಕೋನದಲ್ಲಿ ಛೇದಿಸುತ್ತದೆ ಅಂತ ಅಂದರೆ ಇಲ್ಲ. ಓಕೆ, ಇದ್ರ ಮಧ್ಯೆ ಎಕ್ಸಾಕ್ಟಾಗಿ 90 ಡಿಗ್ರಿ ಇರಬೇಕು ಅಥವಾ ಎಕ್ಸಾಕ್ಟಾಗಿ 60 ಡಿಗ್ರಿ ಇರಬೇಕು ಅಂತ ಏನೂ ಒಂದು ನಿಬಂಧನೆ ಇಲ್ಲ. ಸೊ ಅದು ಆಯತದ ಥರನೇ ನಾವು ಯಾವ ಒಂದು ಕೋನದಲ್ಲೂ ಸಹ ಅವು ಅರ್ಧಿಸಬಹುದು ಅಂತ ಫೈನಲ್ ಆಗಿ ಹೇಳಿ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ಮಾಡ್ತೀನಿ. ಥ್ಯಾಂಕ್ ಯು ಮಕ್ಕಳ.